ಆಕಾಶವಾಣಿ ಧಾರವಾಡ. ಕೆಎಲ್ಎಸ್ವಿಡಿ ಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಡಿಜಿಟಲ್ ಬಂಧನ, ಮೋಸ, ಎಚ್ಚರಿಕೆ ಈ ಬಗ್ಗೆ ಮಾಹಿತಿ ನೀಡುತ್ತಾರೆ ಬೆಂಗಳೂರಿನ ಐಸ್ಟಾಫ್ ವಿಷನ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಹನುಮಂತ್ ಬಿ ಕುಲಕರ್ಣಿ. ಇದು ನಿಮ್ಮ ಸೇವೆಯಲ್ಲಿರುವ ಒಂದು ಜಾಗೃತಿ ಸಂದೇಶ. ಇಂದು ನಾವು ಚರ್ಚಿಸಲು ಹೋಗುತ್ತಿರುವ ವಿಷಯ ಡಿಜಿಟಲ್ ಬಂಧನ, ಮೋಸ. ಪ್ರಮುಖ ಅಂಕಿ ಅಂಶಗಳು ಭಾರತ ದೇಶದಲ್ಲಿ ಸಮಸ್ಯೆಯ ವ್ಯಾಪ್ತಿ. 2025 ಇಸ್ವಿಯಲ್ಲಿ ಡಿಜಿಟಲ್ ಬಂಧನ, ಮೋಸಗಳಿಂದ ಮಾತ್ರ ಭಾರತವು 19,000 ಕೋಟಿಗೂ ಹೆಚ್ಚು ನಷ್ಟ ಅನುಭವಿಸಿದೆ. 2021ರಿಂದ 2025 ಒಟ್ಟು ನಷ್ಟ 54,000 ಕೋಟಿಯನ್ನು ದಾಟಿದೆ. ಡಿಜಿಟಲ್ ಬಂಧನ, ಮೋಸವು ಈಗ ಭಾರತದಲ್ಲಿನ ಅಗ್ರ 3 ಸೈಬರ್ ವಂಚನೆಗಳಲ್ಲೊಂದು. ಡಿಜಿಟಲ್ ಬಂಧನ ಎಂಬ ಹೆಸರಿನಲ್ಲಿ ನಡೆಯುತ್ತಿರುವ ಮೋಸಗಳು. ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರಿಗೆ ಅಪರಿಚಿತ ಸಂಖ್ಯೆಯಿಂದ ಕರೆ ಬರುತ್ತಿದೆ. ಕರೆ ಮಾಡಿದವರು ತಮ್ಮನ್ನು ತನಿಖಾ ಸಂಸ್ಥೆಯವರು ಎಂದು ಹೇಳುತ್ತಾರೆ. ಅವರು ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧದಲ್ಲಿ ಬಳಸಲಾಗಿದೆ, ನಿಮ್ಮ ಖಾತೆಯಲ್ಲಿ ಅನುಮಾನಾಸ್ಪದ ವ್ಯವಹಾರ ಇದೆ, ನೀವು ಈಗ ಡಿಜಿಟಲ್ ಬಂಧನದಲ್ಲಿದ್ದೀರಿ, ಕರೆ ಕಡಿತ ಮಾಡಬೇಡಿ. ನಿಜವಾದ ಕಾನೂನಿನಲ್ಲಿ ಡಿಜಿಟಲ್ ಬಂಧನ ಎನ್ನುವುದು ಇಲ್ಲವೇ ಇಲ್ಲ. ಯಾವುದೇ ಪೊಲೀಸ್ ಅಥವಾ ಸರ್ಕಾರದ ಅಧಿಕಾರಿಗಳು ಫೋನ್ ಅಥವಾ ವಿಡಿಯೋ ಮೂಲಕ ನಿಮ್ಮನ್ನು ಬಂಧಿಸುವುದಿಲ್ಲ. ಈ ವಂಚಕರು ನಿಮ್ಮಲ್ಲಿ ಭಯ ಹುಟ್ಟಿಸಿ ತುರ್ತು ನಿರ್ಧಾರ ತೆಗೆದುಕೊಳ್ಳುವಂತೆ ಒತ್ತಾಯಿಸುತ್ತಾರೆ. ಅವರು ಹೇಳುತ್ತಾರೆ, ಇದನ್ನು ರಹಸ್ಯವಾಗಿಡಿ, ಇದೀಗಲೇ ಹಣ ವರ್ಗಾಯಿಸಿ, ಇಲ್ಲವಾದರೆ ನಿಮ್ಮನ್ನು ಬಂಧಿಸುತ್ತೇವೆ. ಇದು ಸಂಪೂರ್ಣ ಮೋಸ. ಅವರು ನಿಮ್ಮಿಂದ ಬ್ಯಾಂಕ್ ವಿವರಗಳು, OTP ಸಂಖ್ಯೆ, ವೈಯಕ್ತಿಕ ಮಾಹಿತಿ, ಹಣ ವರ್ಗಾವಣೆ ಇವುಗಳನ್ನು ಪಡೆಯಲು ಪ್ರಯತ್ನಿಸುತ್ತಾರೆ. ಪ್ರಿಯ ಹಿರಿಯ ನಾಗರಿಕರೇ, ನಿಮ್ಮನ್ನು ವಿಶೇಷವಾಗಿ ಗುರಿಯಾಗಿಸುತ್ತಿದ್ದಾರೆ. ಆದ್ದರಿಂದ ದಯವಿಟ್ಟು ಈ ವಿಷಯಗಳನ್ನು ನೆನಪಿಡಿ. ಅಪರಿಚಿತ ಕರೆ ಬಂದರೆ ಎಚ್ಚರಿಕೆಯಿಂದ ಇರಿ, ಭಯಪಡಬೇಡಿ. ಕರೆಯ ತಕ್ಷಣ ಕಡಿತ ಮಾಡಿ. ಯಾರಿಗೂ OTP ಅಥವಾ ಖಾತೆ ವಿವರ ನೀಡಬೇಡಿ. ಕುಟುಂಬದವರೊಂದಿಗೆ ಚರ್ಚಿಸಿ. ಯಾವುದೇ ಅನುಮಾನಾಸ್ಪದ ಕರೆ ಬಂದರೆ ತಕ್ಷಣ ಸೈಬರ್ ಅಪರಾಧ ಸಹಾಯವಾಣಿ ಸಂಖ್ಯೆ 1930 ಕರೆ ಮಾಡಿ. ನಿಮ್ಮ ಜಾಗೃತಿ, ನಿಮ್ಮ ರಕ್ಷಣೆ. ಒಂದು ಸರಿಯಾದ ನಿರ್ಧಾರ ನಿಮ್ಮ ಜೀವನದ ಸಂಪಾದನೆಯನ್ನು ಉಳಿಸಬಹುದು. ಯೋಚಿಸಿ, ಪರಿಶೀಲಿಸಿ, ನಂತರ ಕ್ರಮ ಕೈಗೊಳ್ಳಿ. ಈ ಜಾಗೃತಿ ಸಂದೇಶವನ್ನು ನಿಮ್ಮ ಕುಟುಂಬದವರೊಂದಿಗೆ, ಸ್ನೇಹಿತರಿಗೆ ಹಂಚಿಕೊಳ್ಳಿ. ಡಿಜಿಟಲ್ ಅರೆಸ್ಟ್ ಇದೊಂದು ಸಾಮಾಜಿಕ ಪಿಡುಗು ಆಗ್ತಾ ಇದೆ. ಇದರಲ್ಲಿ ವಿದ್ಯಾವಂತರು, ಅವಿದ್ಯಾವಂತರು, ಇನ್ನೂ ಹೆಚ್ಚಿನ ಹುದ್ದೆಯಲ್ಲಿ ಕೆಲಸ ಮಾಡಿ ನಿವೃತ್ತ ಹೊಂದಿರುವ ಅಧಿಕಾರಿಗಳು ತುಂಬಾ ಜನ ಮೋಸ ಹೋಗಿದ್ದಾರೆ. ಅದಕ್ಕೆ ಇದೊಂದು ಸಾಮಾಜಿಕ ಕಳಕಳಿಯ ಒಂದು ಮಂತ್ರ ಅಥವಾ ಒಂದು ಇನ್ಫಾರ್ಮೇಶನ್. ದಯವಿಟ್ಟು ಜಾಗೃತಿಯಿಂದ ಇರಿ. ಈ ತರ ಏನಾದರೂ ಆದರೆ ನಿಮ್ಮ ಕುಟುಂಬದೊಂದಿಗೆ ನೇರವಾಗಿ ಸಂಪರ್ಕ ಮಾಡಿ ಅವರಿಗೆ ಆ ವಿಷಯ ತಿಳಿಸಿ. ಎಲ್ಲರೂ ನಿಮ್ಮ ಸಮಸ್ಯೆಯನ್ನು ಆಲಿಸಿ ನಿಮಗೆ ಒಂದು ಸಂಪರ್ಕ ಕೊಂಡಿಯಾಗಿ ಕೆಲಸ ಮಾಡಿ ನಿಮಗೆ ಸಹಾಯ ಮಾಡುತ್ತಾರೆ. ಈ ಒಬ್ಬಂಟಿಗರಾಗಿ ಸಮಸ್ಯೆಯನ್ನು ಎದುರಿಸುವುದು ಬೇಡ, ತುಂಬಾ ಅಪಾಯಕಾರಿ. ಒಬ್ಬ ಜಾಗೃತ ನಾಗರಿಕ ಒಂದು ಕುಟುಂಬವನ್ನು ರಕ್ಷಿಸಬಹುದು. ಡಿಜಿಟಲ್ ಬಂಧನ, ಮೋಸ, ಎಚ್ಚರಿಕೆ ಈ ಬಗ್ಗೆ ಮಾತನಾಡಿದವರು ಬೆಂಗಳೂರಿನ ಐಸ್ಟಾಫ್ ವಿಷನ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಹನುಮಂತ್ ಬಿ ಕುಲಕರ್ಣಿ. ಈ ಸಂಚಿಕೆಯ ಪ್ರಶ್ನೆ, ಡಿಜಿಟಲ್ ಅರೆಸ್ಟ್ ಎನ್ನುವುದು ನೈಜ ಮೋಸವೋ ಅಥವಾ ಕಾಲ್ಪನಿಕ ಮೋಸವೋ? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 944 94 545 42 944 94 545 42. ಕೆಎಲ್ಎಸ್ವಿಡಿ ಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾ ರಾಮನ್, ಸಂಕಲನ ನವೀನ್ ಮಹಾಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ ಕೆಎಲ್ಎಸ್ವಿಡಿ ಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.